ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ಕಥೆ ಏನಾಯಿತು? ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಚಿನ್ನವನ್ನು ಕೊಟ್ಟಂತಹ ಕುಟುಂಬಕ್ಕೆ ಸರ್ಕಾರ ಸಹಕರಿಸುತ್ತಾ? ನಿಧಿ ನಿಕ್ಷೇಪ ಸಿಕ್ಕಿದ್ರೆ ಇರುವಂತಹ ನಿಯಮಗಳೇನು? ಇತಿಹಾಸ ತಜ್ಞರು ಏನಂತಾರೆ? ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಗಾಳಿ ಸದ್ಯಕ್ಕೆ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಬಜೆಟ್ಗೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಈ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಅಳೆದು ತೂಗಿ ಹೆಜ್ಜೆ ಹಾಕ್ತಿದ್ದಾರೆ. ಈ ಮಧ್ಯೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇರೋದು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಸ್ಥಳಕ್ಕೆ ಹಂಪಿ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಶಕ್ಕೆ ಪಡೆದುಕೊಂಡ ಆಭರಣಗಳ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಮಾತುಕತೆ ಮಾಡಿ ಸರ್ಕಾರಕ್ಕೆ ವರದಿ ನೀಡುತ್ತೇವೆ. ಸಿಕ್ಕ ನಿಧಿಯಲ್ಲಿ 5ನೇ 1 ಭಾಗ ಕುಟುಂಬಕ್ಕೆ ಸಲ್ಲುತ್ತೆ. ಕುಟುಂಬಕ್ಕೆ ಅನ್ಯಾಯ ಆಗಲು ಬಿಡಲ್ಲ. ನಗದು ಹಣ ರೂಪದಲ್ಲಿ ಪರಿಹಾರ ಕೊಡುತ್ತೇವೆ. ಅಲ್ಲದೆ ಮನೆ ಕಟ್ಟಲು ಅಧಿಕಾರಿಗಳ ಜೊತೆ ಮಾತನಾಡಿ ಅನುಮತಿ ಕೊಡುತ್ತೇವೆ ಅಂತ ಪುರಾತತ್ವ ಇಲಾಖೆ ನಿರ್ದೇಶಕ ಶೈಜೇಶ್ವರ್ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಗದಗ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್, ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣದಲ್ಲಿ ಆ ಕುಟುಂಬದ ಪ್ರಾಮಾಣಿಕತೆಯನ್ನು ಗೌರವಿಸುತ್ತೇವೆ. ಅದು ನಿಧಿಯಲ್ಲ, ಕುಟುಂಬದ ಬಂಗಾರ ಎಂದು ಅಲ್ಲಿನ ಅಧಿಕಾರಿಯೊಬ್ಬರು ಅನಗತ್ಯ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಭೂಮಿಯ ಒಳಗೆ ಯಾವುದೇ ಮೌಲ್ಯಯುತ ವಸ್ತುಗಳು ಸಿಕ್ಕರೂ ಅದು ಸರ್ಕಾರದ್ದಾಗಿರುತ್ತೆ. ಅದು ಆ ಕುಟುಂಬಕ್ಕೆ ಸೇರಿದ್ದ, ಆ ಜಾಗದ ಮೂಲ ಮಾಲೀಕರಿಗೆ ಸೇರಿದ್ದ, ರಾಷ್ಟ್ರಕೂಟರ ಕಾಲದ್ದ, ಚಾಲುಕ್ಯರ ಕಾಲದ್ದ ಎಲ್ಲವೂ ಪರಿಶೀಲನೆ ಮಾಡಲಾಗುತ್ತೆ. ಮುಖ್ಯಮಂತ್ರಿಗಳು ಆ ಕುಟುಂಬಕ್ಕೆ ಅಭಿನಂದಿಸಿದ್ದಾರೆ. ಸರ್ಕಾರದ ವತಿಯಿಂದಲೂ ಆ ಕುಟುಂಬವನ್ನು ಗೌರವಿಸುವ ಕೆಲಸ ಮಾಡುತ್ತೇವೆ. ಸಾಂದರ್ಭಿಕವಾಗಿ ಅವರಿಗೆ ಏನು ಗೌರವಿಸಬೇಕೋ ಅದನ್ನು ಗೌರವಿಸುತ್ತೇವೆ ಅಂತ ಹೇಳಿದ್ದಾರೆ. ಇದು ಸಿಕ್ಕಿರೋದು ವಶಕ್ಕೆ ಕೊಟ್ಟಿರೋದಕ್ಕೆ ಭಾಳ ಎಡ್ಸಪ್ ಹೇಳ್ತೀವಿ ಸರ್. ಈಗ ಏನು ನಿಧಿ ಇವರು ಹ್ಯಾಂಡ್ ಓವರ್ ಮಾಡಿದಾರೋ ನಮ್ಮ ಆಕ್ಟ್ ಪ್ರಕಾರ ಏನು ಅವ್ರಿಗೆ ಪರಿಹಾರ ಕೊಡಬೇಕು ಅದು ಜಿಲ್ಲಾಡಳಿತ ವತಿಯಿಂದ ಪರಿಹಾರ ಕೊಡ್ತಾರೆ ಸರ್. ಕೆಲ ಸಣ್ಣ ಪ್ರಮಾಣದ ಬೆಲೆಗಿಂತ ಹೆಚ್ಚು ಇದ್ದಿದ್ರೆ, ಅದು ನಿಮ್ಮ ಭೂಮಿ ಕೆಳಗಿಂದ ಸಿಕ್ಕಿದ್ರೆ ಅಂಥ ನಿಧಿಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನೋದು ಕಾನೂನು. ಆ ಕಾನೂನಿನ ಹಿನ್ನೆಲೆಯೊಳಗೆ ಈ ಕ್ರಮವನ್ನು ತೆಗೆದುಕೊಂಡಿದೆ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ದೊರೆತ ನಿಧಿ ಪ್ರಕರಣ ಸದ್ಯ ಕುಟುಂಬಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಕೊಟ್ಟಿರೋದೇ ಕಂಟಕವಾದಂತಿದೆ. ನಮಗೆ ಮನೆ ಕಟ್ಟಲು ಆಗ್ತಾ ಇಲ್ಲ. ನಿತ್ಯ ಅನೇಕ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ನಾವು ಬಡವರು, ಬಾಡಿಗೆ ಮನೆಯಲ್ಲಿದ್ದು ಜೀವನ ನಡೆಸಬೇಕಾದ ಅನಿವಾರ್ಯತೆ ಇದೆ. ಮನೆ ಕಟ್ಟಬೇಕಾ ಅಥವಾ ಎಷ್ಟು ದಿನಗಳ ಕಾಲ ಸ್ಥಗಿತಗೊಳಿಸಬೇಕು ಎಂಬುದರ ಬಗ್ಗೆ ಅಧಿಕಾರಿಗಳು ಯಾವುದೇ ಸೂಚನೆ ನೀಡಿಲ್ಲ. ಇದರಿಂದ ನಮ್ಮ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಸಿಕ್ಕ ಬಂಗಾರದ ಆಭರಣಗಳು ಈಗಾಗಲೇ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದೇವೆ. ನಮಗೆ ಅದರ ಪಾಲು ಸರ್ಕಾರ ಕೊಡುತ್ತೋ ಬಿಡುತ್ತೋ ಅದು ಅವರಿಗೆ ಬಿಟ್ಟಿದ್ದು. ಆದರೆ ಸರ್ಕಾರ ಪರಿಹಾರ ನೀಡಬೇಕು. ಮಗ ಪ್ರಜ್ವಲ್ಗೆ ಯಾವುದಾದ್ರೂ ಕೆಲಸ ನೀಡಬೇಕು. ಮನೆ ಕೆಲಸ ತಡವಾಗುತ್ತೆ ಅನ್ನೋದಾದರೆ ಪರ್ಯಾಯ ಮನೆಯಾದರೂ ಕಲ್ಪಿಸಿ ಅಂತ ಪಬ್ಲಿಕ್ ಟಿವಿ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ನಿಧಿ ಸಿಕ್ಕ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ಗುಡಿ ಇದೆ. ಇದನ್ನು ಅಭಿವೃದ್ಧಿಪಡಿಸಬೇಕು. ದೇವಿಗೆ ಬಂಗಾರದ ತಾಳಿ ಕಿರೀಟ ತಯಾರಿಸಿ ಕೊಡಬೇಕು. ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಅವರಿಗೆ ಪರಿಹಾರ ನೀಡಬೇಕು. ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಕೊಟ್ಟ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಮನೆ ಕಟ್ಟಿಸಿ ಕೊಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೆ ನಾವು ಏನು ಮಾಡಿ ಅನ್ನೋದು ಅದಾವನ್ನ ರೀ ನನ್ನ ಮತ್ತೆ ಒಂದು ಜಾರಿ ಹೊಡ್ಸ್ಕೊಂಡು ನಮ್ಮದು ಒಂದು ನಾವು ಜೋಳ ಹೊಡ್ಸ್ಕೊಂಡು ಏನೋ ಒಂದು ಜಾರಿ ಮಾಡ್ಕೊಡ್ರಿ ನಮಗೆ. ಏನೇ ಮನಿ ಒಂದು ಆಗ್ಬೇಕ್ರೆ, ನಿವೇಶನ ಒಂದು ಆಗ್ಬೇಕ್ರೆ, ಒಂದು ಉದ್ಯೋಗ ಕೊಟ್ಟರೆ ಸಾಕ್ರಿ. ತೊಟ್ಟಳ್ಳಿ ಶಿವಪ್ಪ ಅಂತೇಳಿ ಹೊಲದಾಗ ಬೇಸಾಯ ಮಾಡುವಾಗ ಅವ ತಂದು ಏನು ಮುಗ್ಧ ಮನುಷ್ಯ, ಇದು ನಿನ್ನ ಹೊಲದಾಗ ಸಿಕ್ತು ನೋಡ್ರಿ ಅಂತೇಳಿ ಊರು ಹಿರಿಯರಿಗೆ ಕೊಟ್ಟರು. ಆವಾಗಿನ ಕಾಲದಾಗ ಇದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು, ಅದಕ್ಕೆ ಒಪ್ಪಿಸುವಂಥ ಭಾವನೆ ಹಿರಿಯರಿಗೂ ಬರಲಿಲ್ಲ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪತ್ತೆಯಾಗಿರೋದು ನಿಧಿಯೋ ಅಥವಾ ಪೂರ್ವಜರಿಗೆ ಸೇರಿದ ಬಂಗಾರದ ಆಭರಣಗಳೋ ಎಂದು ಅಧಿಕಾರಿಗಳ ವರ್ಗದಲ್ಲೇ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ನಿಧಿಯ ನಿಯಮ, ಕಾಯ್ದೆ, ಕಾನೂನಿನ ಪ್ರಕಾರ ಇತಿಹಾಸ ತಜ್ಞ ಪ್ರೊಫೆಸರ್ ಅಪ್ಪಣ್ಣ ಹಂಜೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಮಣ್ಣಿನಲ್ಲಿ ಹುದುಗಿರುವ ಅಥವಾ ಭೂಮಿಗೆ ಹೊಂದಿಕೊಂಡಿರುವ ಯಾವುದೇ ಜಾಗದಲ್ಲೇ ಆಗಿರಲಿ, 10 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಮೌಲ್ಯವನ್ನು ಮೀರಿದ ಯಾವುದೇ ನಿಕ್ಷೇಪವು ಕಂಡುಬಂದಲ್ಲಿ ಅದನ್ನು ಕಂಡ ವ್ಯಕ್ತಿ ಮತ್ತು ಸ್ಥಳದ ಮಾಲೀಕ ಕೂಡಲೇ ಜಿಲ್ಲಾಧಿಕಾರಿಗೆ ವಿಷಯ ತಿಳಿಸಬೇಕು. ಜಿಲ್ಲಾಧಿಕಾರಿ ಎಲ್ಲ ವಿವರಗಳನ್ನು ಸರ್ಕಾರಕ್ಕೆ, ಪುರಾತತ್ವ ಇಲಾಖೆಗೆ ಮತ್ತು ನಿರ್ದೇಶಕರಿಗೆ ಹಾಗೂ ನಿಯಮಿಸಲಾದ ಅಧಿಕಾರಿಗಳಿಗೆ ವರದಿ ಮಾಡಬೇಕು. ಅದರ ವಿವರವನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಿ ನಿಕ್ಷೇಪದಲ್ಲಿ ಆಸಕ್ತಿ ಇರುವ ವ್ಯಕ್ತಿಗಳು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಬೇಕು ಅಂತ ಹೇಳಿದ್ದಾರೆ. ಆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದ. ಇಂಥ ಬೆಲೆ ಬಾಳುವ ವಸ್ತುವನ್ನು ನಮ್ಮ ಸುಪರ್ದಿಗೆ ಒಪ್ಪಿಸಿರ್ತಕ್ಕಂಥ ಈ ವ್ಯಕ್ತಿಯನ್ನು ನಾವು ಗೌರವಿಸಬೇಕು. ಮತ್ತು ಆ ಅಧಿನಿಯಮದ ಅಧೀನದಲ್ಲಿ ಇವನಿಗೆ ಏನು ಕೊಡ್ಲಿಕ್ಕೆ ಬರ್ತದ ಅನ್ನೋದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಕೊಡ್ತಕ್ಕಂಥದ್ದನ್ನು ಕೂಡ ಅದರಲ್ಲಿ ಅದ.
ನೆನೆಗುದಿಗೆ ಬಿದ್ದಿದ್ದ ಜಿಬಿಎ ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಬೆಂಗಳೂರಿನ 5 ಪಾಲಿಕೆಗಳಿಗೆ ಜೂನ್ 30ರ ಒಳಗೆ ಚುನಾವಣೆ ಪೂರ್ಣಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಆದೇಶಿಸಿದೆ. ಜಿಬಿಎಗೆ ಚುನಾವಣೆ ನಡೆಸುವ ಬಗ್ಗೆ ಇಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆ ವೇಳೆ ರಾಜ್ಯ ಸರ್ಕಾರದ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಫೆಬ್ರವರಿ ತನಕ ಸಮಯ ಬೇಕು ಅಂತ ರಾಜ್ಯ ಸರ್ಕಾರದ ಪರ ಕೇಳಿದರು. ಚುನಾವಣಾ ಆಯೋಗದ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕೆಎನ್ ಫಣೀಂದ್ರ ಮತದಾರರ ಪರಿಷ್ಕರಣೆ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಮೇ ತನಕ ಸಮಯ ಬೇಕು ಅಂತ ಹೇಳಿದರು. ಆದರೆ ಮತ್ತೆ ಸಮಯ ಕೇಳದಂತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗೆ ಚುನಾವಣೆ ಮುಗಿಸಬೇಕು ಅಂತ ಸೂಚನೆ ನೀಡಿದೆ. ಇರಾನ್ನಲ್ಲಿ ಹದಗೆಡುತ್ತಿರುವ ಆರ್ಥಿಕತೆ, ಗಗನಕ್ಕೇರುತ್ತಿರುವ ಆಹಾರ ಬೆಲೆಗಳು ಮತ್ತು ಕುಸಿಯುತ್ತಿರುವ ಕರೆನ್ಸಿಯ ವಿರುದ್ಧ ಜನರು ಪ್ರತಿಭಟನೆ ಆರಂಭಿಸಿದ್ದಾರೆ. ಇರಾನ್ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಮೇನಿ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆ 15ನೇ ದಿನ ತಲುಪಿದ್ದು ಜನರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸಣ್ಣದಾಗಿ ಶುರುವಾದ ಹೋರಾಟದ ಕಿಚ್ಚು ಈಗ ಜ್ವಾಲೆಯಾಗಿದೆ. ಇರಾನ್ನ 31 ಪ್ರಾಂತ್ಯಗಳಲ್ಲಿ 100ಕ್ಕೂ ಹೆಚ್ಚು ನಗರಗಳು ಮತ್ತು ಪಟ್ಟಣಗಳಿಗೆ ಪ್ರತಿಭಟನೆಯ ಕಾವು ಹರಡಿದೆ. ಪ್ರತಿಭಟನೆಯಲ್ಲಿ ಭದ್ರತಾ ಪಡೆಗಳ ಗುಂಡಿನ ದಾಳಿಗೆ 500ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. 3000ಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದೆ. ಹೋರಾಟಗಾರರ ಹತ್ಯೆ ನಡೆದರೆ ಮಧ್ಯಪ್ರವೇಶ ಮಾಡುವ ಎಚ್ಚರಿಕೆ ನೀಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮಿಲಿಟರಿ ಕಾರ್ಯಾಚರಣೆಯ ಸುಳಿವು ನೀಡಿದ್ದಾರೆ. ಇರಾನ್ನಲ್ಲಿನ ಅಶಾಂತಿ ಉಲ್ಲೇಖಿಸಿ ಮಾತನಾಡಿದ ಟ್ರಂಪ್, ಅಧಿಕಾರದಲ್ಲಿರುವವರು ಹಿಂಸಾಚಾರದ ಮೂಲಕ ಆಡಳಿತ ನಡೆಸ್ತಾ ಇದ್ದಾರೆ. ಈ ಮೂಲಕ ಅವರು ರೆಡ್ ಲೈನ್ ಕ್ರಾಸ್ ಮಾಡ್ತಾ ಇದ್ದಾರೆ. ಇರಾನ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ಅಮೆರಿಕದ ಆಡಳಿತದ ಉನ್ನತ ಮಟ್ಟದಲ್ಲಿ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ. ನಾವು ಕೆಲವು ಬಲವಾದ ಆಯ್ಕೆಗಳನ್ನು ನೋಡ್ತಾ ಇದ್ದೀವಿ. ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಸ್ವಾತಂತ್ರ್ಯವನ್ನು ಬಯಸುವ ಇರಾನಿಯನ್ನರಿಗೆ ಸಹಾಯ ಮಾಡಲು ಅಮೆರಿಕ ಸಿದ್ಧವಾಗಿದೆ. ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಇರಾನ್ ಸ್ವಾತಂತ್ರ್ಯದತ್ತ ನೋಡ್ತಾ ಇದೆ. ಬಹುಶಃ ಹಿಂದೆಂದೂ ಕಾಣದ ರೀತಿಯಲ್ಲಿ ಅಮೆರಿಕ ಸಹಾಯ ಮಾಡಲು ಸಿದ್ಧವಾಗಿದೆ ಎಂದಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಮನೆ ಊಟ ಕೋರಿದ್ದ ಅರ್ಜಿ ವಿಚಾರಣೆ ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ಪವಿತ್ರ ಗೌಡಗೆ ಮನೆಯೂಟ ಪ್ರಶ್ನಿಸಿ ಜೈಲು ಅಧಿಕಾರಿಗಳು ಮೇಲ್ಮನವಿ ಸಲ್ಲಿಸಿದರು. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದ್ದ ಕೋರ್ಟ್ ಇಂದು ವಾರಕ್ಕೆ ಒಮ್ಮೆ ಮಾತ್ರ ಮನೆಯೂಟ ನೀಡಲು ಅನುಮತಿ ನೀಡಿದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಮನೆ ಊಟ ನೀಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಜೈಲಿನಲ್ಲಿ ಊಟ ಸರಿಯಾಗಿಲ್ಲ, ಜೈಲಿನಲ್ಲಿ ಹಲವರಿಗೆ ಮನೆ ಊಟ ಸಿಗ್ತಾ ಇದೆ, ಕೋರ್ಟ್ ಆದೇಶ ಇದ್ರೂ ನಮಗ್ಯಾಕೆ ಊಟ ಕೊಡ್ತಾ ಇಲ್ಲ, ಬರ್ತ್ಡೇ ಇದ್ರೂ ಮನೆ ಊಟ ಕೊಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಕೋರ್ಟ್ ಆದೇಶವನ್ನು ಅಧಿಕಾರಿಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡಿದರು. ಜೈಲಿನಲ್ಲಿ 4700 ಖೈದಿಗಳಿದ್ದಾರೆ. ಎಲ್ಲರೂ ಕೂಡ ಅದೇ ಆಹಾರವನ್ನು ಸೇವಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಆಹಾರವನ್ನೇ ನೀಡಲಾಗ್ತಾ ಇದೆ. ಇದುವರೆಗೆ ಯಾರಿಗೂ ತೊಂದರೆ ಆಗಿಲ್ಲ. ಪವಿತ್ರ ಗೌಡಗೆ ಮನೆ ಊಟ ಕೊಟ್ಟರೆ ಇತರೆ ಖೈದಿಗಳು ಕೇಳುವ ಸಾಧ್ಯತೆಗಳಿವೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡದಂತೆ ಸರ್ಕಾರಿ ಪರ ವಕೀಲರು ವಾದ ಮಾಡಿದರು. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಬಿಗ್ ಶಾಕ್ ಕಾದಿದೆ. ಕಳೆದ ವರ್ಷದ ಟಿಕೆಟ್ ದರ ಏರಿಕೆ ಬಿಸಿಗೆ ಇನ್ನೂ ತಣ್ಣಗಾಗಿಲ್ಲ. ಈಗ ಮತ್ತೆ ಮೆಟ್ರೋ ದರ ಏರಿಕೆಗೆ ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿದೆ. ಫೆಬ್ರವರಿಗೆ ಮತ್ತೆ ಮೆಟ್ರೋ ದರ ಏರಿಕೆಯ ಸುಳಿವು ಸಿಕ್ಕಿದೆ. ದರ ನಿಗದಿ ಸಮಿತಿ ಕಾಯ್ದೆಯ ನಿಯಮಾನುಸಾರ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಕೆಗೆ ಮುಂದಾಗಿದೆ. ಕನಿಷ್ಠ 5% ಟಿಕೆಟ್ ದರ ಏರಿಕೆ ಮಾಡಬಹುದು ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಮಾಡಬಹುದು. ದರ ನಿಗದಿ ಸಮಿತಿ ದರ ಏರಿಕೆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಆ ಬಳಿಕ ಸರ್ಕಾರ ಎಷ್ಟು % ಏರಿಕೆ ಅನ್ನೋದನ್ನ ನಿಗದಿ ಮಾಡಲಿದೆ. 2025ರಲ್ಲಿ 71% ದರ ಏರಿಕೆ ಹೊರೆಯಿಂದ ಇನ್ನೂ ಪ್ರಯಾಣಿಕರು ಹೊರಬಂದಿಲ್ಲ. ಈಗ ಮತ್ತೆ ದರ ಏರಿಕೆ ಅಂದರೆ ನಿಜಕ್ಕೂ ಹೊರೆ ಆಗಲಿದೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಗೊಂದಲ ಮುಗಿತಾ ಇಲ್ಲ. ಅತ್ತ ಹೈಕಮಾಂಡ್ ಸಿಎಂ ಡಿಸಿಎಂ ರನ್ನ ದೆಹಲಿಗೆ ಕರೀತಾ ಇಲ್ಲ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈ ಮೂಲಕ 3 ತಿಂಗಳು ಕದನ ವಿರಾಮ ವಿಸ್ತರಣೆಯಾಗಿದೆಯಾ ಎಂಬ ಮುನ್ಸೂಚನೆಗಳು ಸಿಕ್ಕಿವೆ. ಕೂಲಾಗಿರುವ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಸಿದ್ಧತೆ ನೋಡಿದ್ರೆ ದೆಹಲಿಯಲ್ಲೂ ಕನ್ವಿನ್ಸ್ ಮಾಡುವ ಆತ್ಮವಿಶ್ವಾಸದಲ್ಲಿದ್ದಾರೆ. 17ನೇ ದಾಖಲೆ ಬಜೆಟ್ ಮಂಡನೆ ದಾಳ ದೆಹಲಿಯಲ್ಲಿ ಉರುಳಿಸಿ ಮತ್ತೊಂದು ಚೆಕ್ಮೇಟ್ಗೂ ಸಿಎಂ ಮುಂದಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಕಾದು ನೋಡುವ ತಂತ್ರ ಫಾಲೋ ಮಾಡ್ತಾ ಇದ್ದಾರೆ. 2.5 ವರ್ಷದ ನಂತರ ಅಧಿಕಾರದ ಲೆಕ್ಕಾಚಾರದಲ್ಲಿದ್ದ ಡಿಸಿಎಂ ಡಿಕೆಶಿ ಅಳೆದು ತೂಗಿ ಹೆಜ್ಜೆ ಇಡ್ತಾ ಇರುವಂತಿದೆ. ಇಂದು ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಡಿಕೆ ಶಿವಕುಮಾರ್ ಈ ಬಗ್ಗೆಯೇ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಆದರೆ ಸಿಎಂ ಡಿಸಿಎಂ ಇಬ್ಬರನ್ನ ದೆಹಲಿಗೆ ಕರೆಸುವ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಮಲ್ಲಿಕಾರ್ಜುನ ಖರ್ಗೆ ಯಾವಾಗ ಬೇಕು ಆಗ ದೆಹಲಿಗೆ ಕರೆಸುತ್ತೇವೆ, ಹೈಕಮಾಂಡ್ಗೆ ಕರೆಸುವ ಅವಶ್ಯಕತೆ ಇದ್ದಾಗ ಕರೆಸ್ತೀವಿ ಅಂತಷ್ಟೇ ಹೇಳಿದ್ದಾರೆ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರಿತೇವೆ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರಿತೇವೆ. ಉತ್ತರ ಕರ್ನಾಟಕವನ್ನ ಹಳೆ ಮೈಸೂರು ಭಾಗದಂತೆ ಅಭಿವೃದ್ಧಿ ಮಾಡಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಬೇಡಿಕೆ ಇಟ್ಟ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ ಉದ್ಘಾಟನೆಗಾಗಿ ಬೃಹತ್ ಸಾರ್ವಜನಿಕ ಸಭೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ 5,000 ಕೋಟಿ ಹಣ ಕೊಟ್ಟಿದ್ದೇವೆ, ಆದರೆ ನಮ್ಮ ಭಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣವೇ ಕೊಟ್ಟಿಲ್ಲ. ಹೀಗಾಗಿ ಯಾಕೆ ಈ ಭಾಗದಲ್ಲಿ ನಾವು ಹುಟ್ಟಲಿಲ್ಲ ಅಂತ ಅನಿಸುತ್ತದೆ
ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಡಿಕೆಶಿ ಹೇಳಿಕೆಗೆ ವೇದಿಕೆಯಲ್ಲೇ ಟಾಂಟ್ ಕೊಟ್ಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ, ನಮಗೆ ಹಳೆ ಮೈಸೂರಿನಂತೆ ಅಭಿವೃದ್ಧಿ ಮಾಡಿಕೊಡಿ. ಮೈಸೂರಿನಲ್ಲಿ ಆದ 100%, ನಮಗೆ 75% ಕೆಲಸ ಮಾಡಿಕೊಡಿ ಎಂದು ಬಹಿರಂಗವಾಗಿಯೇ ಮನವಿ ಮಾಡಿದ್ರು. ನನಗೆ ಒಂದ್ ಕಡೆ ಅನಿಸ್ತದೆ, ನಾನು ಕೂಡ ಈ ಭಾಗದಲ್ಲೇ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮೊತ್ತ ಸಿಕ್ತಿತ್ತು ಅನ್ನೋದು ನನಗೆ ಭಾವನೆ. ನಮಗ್ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗ್ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ ನಮಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ. ವರುಣ ವಿಧಾನಸಭಾ ಕ್ಷೇತ್ರದ ಹನುಮನಪುರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ರು. ಈ ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಯತೀಂದ್ರ ಸಿದ್ದರಾಮಯ್ಯ ಬಳಿ ಮನವಿ ಮಾಡಿಕೊಂಡಿದ್ರು. ಈ ವೇಳೆ ನೀರಾವರಿ ಇಲಾಖೆ ಅಧಿಕಾರಿಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಯತೀಂದ್ರ, ಸಿಎಂ ಕ್ಷೇತ್ರದಲ್ಲಿ ಹೀಗಾದ್ರೆ ಹೇಗೆ ಅಂತ ಖಡಕ್ ಆಗಿ ಪ್ರಶ್ನಿಸಿದ್ದಾರೆ. ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಬಳ್ಳಾರಿ ಬ್ಯಾನರ್ ಗಲಭೆ ಹಾಗೂ ರಾಜಶೇಖರ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಇಡೀ ಘಟನೆಯ ಕುರಿತು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯಂವದ ನೇತೃತ್ವದಲ್ಲಿ ತನಿಖೆ ನಡೆಸಲಾಗಿದ್ದು, ಈಗಾಗಲೇ 4 ಪ್ರಕರಣಗಳ ಕೇಸ್ ಫೈಲ್ ಅನ್ನು ಸಿಐಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. 4 ಪ್ರಕರಣಗಳ ಕುರಿತು ಪ್ರತ್ಯೇಕ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ 67 ಜನರ ಮೇಲೆ ಪ್ರಕರಣ ದಾಖಲಾಗಿದ್ದು, ಫೈರಿಂಗ್ ವೇಳೆ ವಿಡಿಯೋಗಳಲ್ಲಿ ಕಾಣಿಸಿಕೊಂಡ ವ್ಯಕ್ತಿಗಳಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. 40ಕ್ಕೂ ಹೆಚ್ಚು ಜನರ ಲಿಸ್ಟ್ ಮಾಡಿರುವ ಸಿಐಡಿ ಟೀಮ್ ಘಟನೆಯ ವೇಳೆ ಕಟ್ಟಿಗೆ, ಕಲ್ಲು, ಖಾರದ ಪುಡಿ ಹಾಗೂ ಬಂದೂಕು ಹಿಡಿದ ವ್ಯಕ್ತಿಗಳಿಗೂ ನೋಟಿಸ್ ನೀಡಲಿದ್ದಾರೆ. 4 ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದ ಸಂಪೂರ್ಣ ದಾಖಲೆಯನ್ನು ಪಡೆದಿರುವ ಸಿಐಡಿ ಟೀಮ್ ಸುಮೋಟೋ ಕೇಸ್ ಸಂಬಂಧಿತ ಡ್ರೋನ್ ಕ್ಯಾಮೆರಾದಲ್ಲಿ ಸಿಕ್ಕ ಇಂಚಿಂಚು ದೃಶ್ಯಗಳನ್ನು ಪರಿಶೀಲಿಸಿದ್ದಾರೆ. ಆದರೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಲು ಶಾಸಕ ನಾರಾ ಭರತ್ ರೆಡ್ಡಿ ನಿರಾಕರಿಸಿದ್ದಾರೆ. ಹಲವು ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಭಾಗಿಯಾಗಿದ್ದ ಭರತ್ ರೆಡ್ಡಿ, ಸಿಐಡಿ ತನಿಖೆ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು 1 ವಾರ ಊರಲ್ಲಿ ಇರಲಿಲ್ಲ, ಇಂದಿನಿಂದ ಮತ್ತೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೇನೆ ಅಂತ ಹೇಳಿದರು. ಜನಾರ್ದನ ರೆಡ್ಡಿ ಟೀಕೆಗಳಿಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಭರತ್ ರೆಡ್ಡಿ, ಕಾಲಾಯ ತಸ್ಮೈ ನಮಃ ಎಂದಷ್ಟೇ ಹೇಳಿದ್ದಾರೆ. ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮೈ ನಮಃ. ನಾನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿದೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಶಾಸಕ ಶಿವಲಿಂಗೇಗೌಡಗೆ ಟಾಂಗ್ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ರೇವಣ್ಣ, ಶಾಸಕ ಶಿವಲಿಂಗೇಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ. ಇವತ್ತಿನ ರಾಜಕಾರಣಿಗಳು ನಂಬಿಕೆ ದ್ರೋಹಿಗಳು ಅಂತ ಈ ಹಿಂದೆ ಸಾಣೇಹಳ್ಳಿ ಸ್ವಾಮೀಜಿ ಹೇಳಿದ್ರು. ಸಾಣೇನಹಳ್ಳಿ ಸ್ವಾಮೀಜಿಗಳ ಮಾತು ಸತ್ಯ. ಈ ಜಿಲ್ಲೆಯಲ್ಲೂ ಕೆಲವರು ನಂಬಿಕೆ ದ್ರೋಹಿಗಳಿದ್ದಾರೆ. ಕೆಲವು ಟೈಮ್ನಲ್ಲಿ ಕುಮಾರಣ್ಣ ಒಳ್ಳೆಯವರನ್ನ ನಂಬಲ್ಲ, ಆದರೆ ಕೆಲವರು ಅವರನ್ನ ನಂಬಿಸ್ಬಿಡ್ತಾರೆ. ಈ ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸಬೇಕು ಅಂತ ಕಾಂಗ್ರೆಸ್ನವರು ಪಣ ತೊಟ್ಟಿದ್ದಾರೆ, ಆದರೆ ಅದು ಸಾಧ್ಯವಾಗಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಒಕ್ಕಲಿಗರು ದೇವೇಗೌಡರನ್ನ ಬಿಟ್ಟು ಮತ ಹಾಕಲ್ಲ ಅಂತ ಇದ್ರು, ನನಗೆ ಏಕೆ ಮತ ಹಾಕಿದ್ರು ನೋಡೋಣ, ಇದು ರಣರಂಗ ಮಹಾಭಾರತ. ಇವತ್ತೇ ಘೋಷಣೆ ಮಾಡಿದ್ದೇನೆ, ತಾಕತ್ತಿದ್ರೆ ಬರಲಿ ಅಂತ ಚುನಾವಣೆಗೆ ಸ್ಪರ್ಧಿಸುವಂತೆ ಎಚ್.ಡಿ. ರೇವಣ್ಣ ಅವರಿಗೆ ಶಿವಲಿಂಗೇಗೌಡರು ಆಹ್ವಾನ ನೀಡಿದರು. ಅವರೇನು ಹೇಳ್ಬೋದು, ಇವತ್ತಿನ ರಾಜಕಾರಣಿಗಳು